ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗಿ ತಯಾರಾಗ್ಲಿಲ್ಲ, ಇನ್ಯಾರು ತಯಾರಾಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ಪರವಾಗಿ ನಾನು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಕ್ಷೇತ್ರಗಳ ಪರವಾಗಿ ನಾನು ನಿಂತ್ಕೊಳ್ಳಿಲ್ಲ, ಇನ್ಯಾರು ನಿಂತ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಹೋಗ್ಲಿಲ್ಲ, ಇನ್ಯಾರು ಹೋಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನು ಹಾಡ್ಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಉಳಿಸ್ಲಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಪ್ರತಿಷ್ಠಾಪನೆ ಮಾಡಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನಾನು ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಸಂಕೇತ ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಭೆಗೆ ನಾನು ಬಂದು ಭಾಗವಹಿಸಲಿಲ್ಲ, ಇನ್ಯಾರು ಬಂದು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಧ್ವಜ ನಾನು ಹೊತ್ಕೊಂಡು ಮೆರೀಲಿಲ್ಲ, ಇನ್ಯಾರು ಮೆರೀತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿನ ಬೆಳೆಸ್ತಾರೆ? ಛತ್ರಪತಿ ಶಿವಾಜಿ ಮಹಾರಾಜಂತ ಸಾವಿರಾರು ಜನರ ಬಲಿದಾನ ನಮ್ಮ ಧರ್ಮ ನಮ್ಮ ಕೈಗೂಡಿದಿದೆ. ಉಳಿದಿರುವಂತ ಧರ್ಮ ಉಳಿಸಿ ಮುಂದಿನ ಪೀಳಿಗೆ ಕಲ್ಪಿಸೋಣ ಸಾಕು. ಆ ಕೆಲಸಕ್ಕೆ ನಿಮಗೆ ಕೈಲಾಗುವಂತ ಸೇವೆಯನ್ನ ಮಾಡಿ ಸ್ವಾಮಿ. ನಿಮಗೆ ಮಾತಾಡ್ಲಿಕ್ಕಾಗತ್ತ? ದಯವಿಟ್ಟು ಮಾತಾಡಿ, ಮನೆಯಲ್ಲಿ ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆನಾದ್ರೂ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮಗೆ ಹಾಡಾಡ್ಲಿಕ್ಕಾಗತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಕ್ತಿ ಗೀತೆಗಳನ್ನು ಹಾಡಿ, ಭಜನೆಗಳನ್ನು ಹಾಡಿ. ಅಣ್ಣವಾಚಾರ್ಯರು ಬರೆದು ಹೋಗಿದ್ದಾರಲ್ಲ, ಬ್ರಹ್ಮ ಮುಕಟೆ ಪರಬ್ರಹ್ಮ ಮುಕಟೆ ಅಂದರಿಕಿ ಶ್ರೀ ಹರಿ ಅಂತರಾತ್ಮ ಅಂತ. ಎಂತ ಅದ್ವೈತವಾದಂತ ಎಂತ ಉಪನಿಷತ್ಗಳ ಮಾತುಗಳನ್ನ ಭಜನೆಗಳ ಮೂಲಕ ಹೇಳ್ಕೊಟ್ಟಿದ್ದಾರೆ ನಮಗೆ. ಆ ಭಜನೆಗಳನ್ನು ಹಾಡಿ ಧರ್ಮ ಜಾಗೃತಿ ಮೂಡಿಸಿ. ಬರಲಿಕ್ಕಾಗತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಹೇಳಲಿಕ್ಕಾಗತ್ತಾ? ಹೇಳಿ ಇತಿಹಾಸವನ್ನ. ಅಲ್ಲೂರು ಸೀತಾರಾಮ ರಾಜರ ಇತಿಹಾಸವನ್ನ ಹೇಳಿ, ಕಟ್ಟಬ್ರಹ್ಮನ ಇತಿಹಾಸನ ಹೇಳಿ, ವೀರಪಂಡಿನ ಇತಿಹಾಸವನ್ನ ಹೇಳಿ, ರಾಣಿ ರುದ್ರಮ್ಮದೇವಿ ಇತಿಹಾಸವನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮ್ಗೆ ಸಮಯ ಕೊಡ್ಲಿಕ್ಕಾಗತ್ತಾ? ಬನ್ನಿ ಧರ್ಮ ಸಭೆಯಲ್ಲಿ ಸೇರಿ ಸಮಯವನ್ನ ಕೊಡಿ, ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗತ್ತಾ? ಧರ್ಮದ ಕೆಲಸಕ್ಕೆ ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಶ್ರಮವನ್ನ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗತ್ತಾ? ಊರಿನ ಧಾರ್ಮಿಕ ಕ್ಷೇತ್ರ, ದೇವಸ್ಥಾನ, ಮಠ ಮಂದಿರಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದೂ ಆಗ್ಲಿಲ್ಲ, ಆಗಿಲ್ಲ. ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಧರ್ಮ ಜಾಗೃತಿ ಆಗುತ್ತೆ. ಇಷ್ಟ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ. ಪರಂಪರೆ ಉಳಿವಿಗೆ ಧರ್ಮ ಜಾಗೃತಿ ಮನೆಗಳಲ್ಲಿ ಮೂಡಿಸೋಣ. ಮನೆಯ ಮಕ್ಕಳನ್ನ ವೈಚಾರಿಕವಾಗಿ ಜಾಗೃತಗೊಳಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಂಗೆ ಎರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸಂಘಟನೆ ಸಮಿತಿಯ ಎಲ್ಲ ಹಿರಿಯರಿಗೆ, ಊರಿನ ಹಿರಿಯರಿಗೆ, ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭಾ ಆಯೋಜನೆ ಮಾಡ್ಬೇಕಂದ್ರೆ ವಾರಗಟ್ಲೆ, ತಿಂಗಳಗಟ್ಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಅವ್ರಿಗೇನ್ ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದು. ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ಧರ್ಮ ಕೆಲಸ ಮಾಡ್ತಿರ್ತಾರೆ. ಮಧ್ಯರಾತ್ರಿ 12 ಗಂಟೆ, ಬೆಳಗಿನ ಜಾವ 2 ಗಂಟೆ, 6 ಗಂಟೆವರೆಗೂ ಇಡೀ ಊರು ತುಂಬಾ ಈ ಕೇಸರಿ ತೋರಣಗಳನ್ನ ಕಟ್ಕೊಂಡು ನಿಂತಿರ್ತಾರೆ, ಬ್ಯಾನರ್ಗಳು, ಬಂಟಿಂಗ್ಸ್ ಗಳನ್ನ ಕಟ್ಕೊಂಡು ನಿಂತಿರ್ತಾರೆ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಯಾರಿಗೋಸ್ಕರ ಮಾಡ್ತಾರೆ ಸ್ವಾಮಿ ಎಷ್ಟು ಕೆಲಸವನ್ನ? ತಮ್ಮ ಮನ್ನಲ್ಲಿ 1000 ಸಮಸ್ಯೆ ಬಂದ್ರು ಕೂಡ ಇನ್ನೊಬ್ಬರ ಮುಂದೆ ಹೋಗಿ ಕೈ ಚಾಚಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಅಷ್ಟು ಸ್ವಾಭಿಮಾನ ಅವರಿಗೆ. ಆದ್ರೆ ಧರ್ಮದ ಕೆಲಸ ಮಾಡ್ತಿದ್ದೀವಿ ಅಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆ ಮನೆ ಮುಂದೆ ಬಂದು ನಿಂತು ಕೇಳಿರ್ತಾರೆ, ಧರ್ಮದ ಕೆಲಸ ಮಾಡ್ತಿದ್ದೀವಣ್ಣ, ನಿಮ್ಮ ಕೈಲಾಗುವಂತ ಸಹಾಯ ಮಾಡಿ. ಏನಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಮಯ ಕೊಡಿ ಸಾಕು. ಧರ್ಮ ಸಭೆಯಲ್ಲಿ ಬಂದು ಕೂತು ಭಾಗವಹಿಸಿ, ನಿಮ್ಮ ಮನೆಯಲ್ಲಿ ಧರ್ಮ ಜಾಗೃತಿ ಮೂಡಿಸಿ ಸಾಕು ಅಂತ ಕೇಳ್ಕೊಂಡಿರ್ತಾರಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದ್ರು. ಅಷ್ಟು ನಿಸ್ವಾರ್ಥ ಕೆಲಸ ಅವರು ಮಾಡೋದು ಯಾರಿಗೋಸ್ಕರ? ನಮಗೋಸ್ಕರ. ನನ್ನ ಮನೆ ಮುಂದೆ ಇರುವಂತ ತುಳಸಿ ಕಟ್ಟೆ ರಕ್ಷಣೆ ಆಗಬೇಕು, ನನ್ನ ಮನೆ ಹಿತ್ತಲ್ಲಿರುವಂತ ಗೋಮಾತೆ ರಕ್ಷಣೆ ಆಗಬೇಕು, ನನ್ನ ಮನೆ ದೇವರ ಕೋಣೆಯಲ್ಲಿರುವಂತ ದೇವರ ಭಾವಚಿತ್ರ ಮೂರ್ತಿಗಳ ಸಂರಕ್ಷಣೆ ಆಗಬೇಕು. ನಮ್ಮ ಧರ್ಮ ಉಳಿಬೇಕಂತ ತಮ್ಮ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡುವಂತ ಆ ನಿಸ್ವಾರ್ಥ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಏನ್ ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ? ಸೇರಿರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ವೈಯಕ್ತಿಕ ಮನೆ ಕೆಲಸವನ್ನ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ಯಾ, ದೇಶದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಕೊಡುವ ಗೌರವ ಇದೆ. ಶಾಸ್ತ್ರಕಾರ ಕೊಟ್ಟಂತ ಮಾತು, ಧರ್ಮ ರಕ್ಷತಿ ರಕ್ಷಿತ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಅಣ್ಣಿದ್ರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂತ ಕೆಲಸ ನಮ್ಮೆಲ್ಲ ಸಮಸ್ತ ಹಿಂದೂ ಬಾಂಧವರದು. ಆ ಜನ್ಮ ಸಿದ್ಧ ಜವಾಬ್ದಾರಿ ಪಾಲಿಸೋಣ. ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ
ಭಾಗವಹಿಸಿಕೊಂಡಂತ ನೆಚ್ಚಿನ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೂ ಜೈಕಾರ ಹಾಕ್ಬಿಡೋಣ. ಸುತ್ತಮುತ್ತ ಹಿಂದೆ ಮುಂದಿರುವಂತ ಹಿಂದೂ ಬಾಂಧವರು ಎರಡೂ ಗಳನ್ನ ಗಾಳಿನ ತೂರ್ತ ಉಚ್ಚಗಂಟದಿಂದ ಭಾರತ ಮಾತೆಯ ಜಯಘೋಷ ಹಾಕಿ ಭಾರತ್ ಮಾತಾ ಕೀ ವಂದೇ ಜೈ ಶ್ರೀರಾಮ್ ನಮಃ ಪಾರ್ವತಿ ಪದಯೇ ಹರ ಹರ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.